I would now request Shri M. Babu Reddy sir, President TAPC MES, Hoskote Director BDCC Bank to address the gathering. ಆನಂದೋತ್ಸವದ ಮುಂದುವರೆದ ಭಾಗ. ಇವತ್ತು 2ನೇ ದಿನ. ಈ ಸಂದರ್ಭದಲ್ಲಿ ಎಲ್ರಿಗೂ ನಮಸ್ಕರಿಸುತ್ತಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ IARS ಅಧಿಕಾರಿಗಳಾದಂಥ ಕೊಟ್ರಸ್ವಾಮಿ ಅವರೇ, ಇವರು CGST ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಕಮಿಷನರ್ ಆಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಹಾಗೂ ಸಾಧನೆ ಮಾಡ್ಬೇಕಾದ್ರೆ ನಮಗೊಂದು ಗುರಿ ಇರಬೇಕಷ್ಟೇ. ಯಾವುದೂ ಎಷ್ಟೇ ಅಡಚಣೆಗಳಿದ್ರೂ ಆ ಗುರಿ ಮುಟ್ಟೋದ್ರಲ್ಲಿ ನಾವು ಸಫಲರಾಗುತ್ತೇವೆ ಅನ್ನೋದಕ್ಕೆ ಒಂದು ಉದಾಹರಣೆ ನಮ್ಮ ಹುಲಕಲ್ ನಟರಾಜ್ ಅವರ ಮಗ ಶರತ್ ಅವರು ಹಾಗೂ ಕೃಷ್ಣಾರೆಡ್ಡಿ ಅವರೇ ಮತ್ತು ಮತ್ತೊಬ್ಬ ಮಿತ್ರರು ಸೋಷಿಯಲ್ ವರ್ಕರ್ ಆದಂಥ ಆನಂದ್ರವರೇ, ಈ ಶಾಲೆಯ ಸಂಸ್ಥಾಪಕರಾದಂಥ ರೇವಣ ಸಿದ್ದೇಶ್ವರ ಅವರೇ, ಅವರ ಧರ್ಮಪತ್ನಿಯಾದಂಥ ಚೇತನ ಮೇಡಮ್ ಅವರೇ, PU ಕಾಲೇಜಿನ ಪ್ರಿನ್ಸಿಪಾಲ್ ಆದಂಥ ಶ್ರೀಕಾಂತ್ ಕುಮಾರ್ ಅವರೇ, ಸೆಂಟ್ರಲ್ ಪಬ್ಲಿಕ್ ಶಾಲೆಯ CBSನ ಪ್ರಿನ್ಸಿಪಾಲ್ ಆದಂಥ ಸಂಜೀವ್ ಕುಮಾರ್ ಅವರೇ, ಹಾಗೂ ಸರ್ಜಾಪುರ ಶಾಖೆಯ KMR ಪಬ್ಲಿಕ್ ಶಾಲೆಯ ಪ್ರಿನ್ಸಿಪಾಲ್ ಆದಂಥ ಮುನ್ಕೃಷ್ಣಪ್ಪ ಅವರೇ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕ ವರ್ಗದವರೇ, ಸುಮಾರು 50 ಮಕ್ಕಳಿಂದ ಶುರುವಾದಂಥ ಶಾಲೆ KMR ಪಬ್ಲಿಕ್ ಸ್ಕೂಲ್ ಇವತ್ತು ಬೃಹದಾಕಾರವಾಗಿ ಬೆಳೆದು 2000ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳನ್ನು ಹೊಂದಿರತಕ್ಕಂಥದ್ದು ಶಾಲೆ KMR ಶಾಲೆ. ಕೂತ್ಕಡ್ನಹಳ್ಳಿಯಲ್ಲಿ ಒಂದು ಬ್ರಾಂಚ್ ಓಪನ್ ಆಗಿ, ಹಾಗೂ ಗಣಗಳೂರಿನಲ್ಲಿ PU ಕಾಲೇಜ್ ಅದು ಕಟ್ಟುವ ಹಂತದಲ್ಲಿದ್ದು ಈಗಾಗಲೇ ಫೌಂಡೇಶನ್ ಮುಗಿದಿರ್ತದೆ. ಒಂದು ಶಾಲೆ ನಡೆಸಬೇಕಾಗಿರೋದು ಅಷ್ಟೊಂದು ಸುಲಭದ ಮಾತೇನಲ್ಲ. ಅದರ ಹಿಂದೆ ಎಷ್ಟೊಂದು ಶ್ರಮ ಇರುತ್ತೆ ಅನ್ನೋದಕ್ಕೆ ನಾವು 10 ವರ್ಷದಿಂದ ನಾವು ರೇವಣ್ಣ ಅವ್ರನ್ನ ನೋಡ್ತಾ ಬಂದಿದ್ದೇವೆ. ಅವ್ರ ಶ್ರಮ, ಅವರ ಕಷ್ಟ. ಕೋವಿಡ್ 2019ರಲ್ಲಿ ಕೋವಿಡ್ ಬಂತು, ಯಾವುದೇ ಶಾಲೆ ನಡೆಸೋಕ್ಕಾಗಿಲ್ಲ. ಸುಮಾರು ತಿಂಗಳುಗಳು ರಜಾ ಡಿಕ್ಲೇರ್ ಮಾಡಿದ ಸರ್ಕಾರ. ಆವಾಗಲೂ ಸಹ ಆನ್ಲೈನಲ್ಲಿ ಕ್ಲಾಸಸ್ ನಡೆಸೋಂಥದ್ದು ನಿಜವಾಗ್ಲೂ ನಾವು ಮೆಚ್ಚಬೇಕಾಗಿರುತ್ತದೆ. ಆವಾಗಲಿಂದನೂ KMR ಶಾಲೆ ನಂಬರ್ 1 ಶಾಲೆಯಾಗಿ ಈ ಭಾಗದಲ್ಲಿ ಹೊಸಕೋಟೆ ತಾಲೂಕಿನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ಗಳಿಸ್ಕೊಳ್ತಾ ಬರ್ತಾ ಇರ್ತಕ್ಕಂಥದ್ದು. ಬಂಧುಗಳೇ, ಈಗ ನಾವು ನೋಡ್ತಾ ಇದ್ದೇವೆ, ನಾವು ಒಂದು ಮಲ್ಟಿನ್ಯಾಷನಲ್ ಕಂಪ್ನೀಸ್ ತಗೊಂಡಾಗ, ಟಾಪ್ 10 ಮಲ್ಟಿನ್ಯಾಷನಲ್ಸ್ ಕಂಪ್ನೀಸ್ ತಗೊಂಡಾಗ ಅದರಲ್ಲಿ 8 ಜನ CEO ನಮ್ಮ ಇಂಡಿಯಾದವರೇ ಆಗಿರ್ತಾರೆ. ಇಡೀ ಪ್ರಪಂಚದಲ್ಲಿ 8 ಜನ CEO ನಮ್ಮ ಇಂಡಿಯಾದವ್ರು ಆಗಿರ್ತಾರೆ. ಉದಾಹರಣೆಗೆ ಆಲ್ಫಾಬೆಟ್ಟು ಅಂದರೆ ಗೂಗಲ್, ಸತ್ಯಂ ನಾದೆಲ್ಲ, ಮೈಕ್ರೋಸಾಫ್ಟು, ಸುಂದರ್ ಪಿಚೈ ಮೈಕ್ರೋಸಾಫ್ಟು, ಈ ಥರ ಹೇಳ್ತಾ ಹೋದರೆ ಒಂದು ದಿನ ಸಾಕಾಗೋದಿಲ್ಲ. ಅವ್ರ ಸಂಬಳಗಳು ಎಷ್ಟಿರ್ತದೆ ಗೊತ್ತಾ? ಅವ್ರ ಪ್ಯಾಕೇಜ್ಗಳು ಸುಮಾರು 500 ಕೋಟಿ, 600 ಕೋಟಿ, 700 ಕೋಟಿ ಇರ್ತವೆ ವಾರ್ಷಿಕವಾಗಿ. ಇದು ನಮ್ಮ ಭಾರತದವರ ಯಾಕೆ ಸಾಧನೆ ಮಾಡ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಕಮಿಟ್ಮೆಂಟ್. ನಾವು ಸಾಧನೆ ಮಾಡಬೇಕು, ನಾವು ಗುರಿ ಮುಟ್ಟಬೇಕು ಅನ್ನೋದು. ಈಗ ನಾವು ಹೇಳಿದ್ರು, ಈಗ IRS ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿ UPSC ಎಕ್ಸಾಮ್ ಬರೋದು, IRS, IAS, IPS ತಗೊಳ್ತಾರೆ ಅಂದರೆ ನಿಜಕ್ಕೂ ನಾವು ಆ ಕಮಿಟ್ಮೆಂಟ್ ಏನಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಉದಾಹರಣೆಗೆ ಈಗ ನಮ್ಮ ಇನ್ಫೋಸಿಸ್ ತಗೊಂಡೋಣ. ಇನ್ಫೋಸಿಸ್ಸು ನಾರಾಯಣ ಮೂರ್ತಿ ಅವ್ರು ಕಂಪ್ನಿ ಸ್ಟಾರ್ಟ್ ಮಾಡ್ತಾರೆ ಇಂಜಿನಿಯರ್ ಆಗಿ. ಖಾಲಿ 15,000 ಬಂಡವಾಳದಲ್ಲಿ ಕಂಪ್ನಿ ಸ್ಟಾರ್ಟ್ ಮಾಡೋಂಥದ್ದು. ಕಮಿಟ್ಮೆಂಟ್ ಇರ್ತದೆ ಅವ್ರಿಗೆಲ್ಲ, ನಾನು ಹಿಂಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ. ಇವತ್ತು ಸುಮಾರು ಲಕ್ಷ ಕೋಟಿಗಳು ಟರ್ನ್ ಓವರ್ ಇರ್ತದೆ ಅದರದ್ದು.
ಹಾಗಂತ ಈಗ ಕಿರಣ್ ಮಜುಮ್ದಾರ್ ಇರ್ಬೋದು, ಇದ್ರದ್ದು ಬಯೋಕಾನ್ CEO, ಮತ್ತು ಅಜೀಂ ಪ್ರೇಮ್ಜಿ, ಈ ಥರ ಸಾಧನೆ ಮಾಡ್ತಾ ಹೋದರೆ ಸಾಕಷ್ಟು ನಮಗೆ ಎಕ್ಸಾಂಪಲ್ ಸಿಗ್ತದೆ. ನಮಗೆ ಏನಂದರೆ ಆ ಕಮಿಟ್ಮೆಂಟು ನಮ್ಮಲ್ಲಿ ಇರಬೇಕಷ್ಟೇ, ಒಂದು ಗುರಿ ಇರಬೇಕು. ಈಗ ಹೇಳಿದ್ರು ನಮ್ಮ ಶರತ್ ಅವರು, ನಾವು ಗೋವಾ ತನಕ ಸೈಕಲ್ ತುಳ್ಕೊಂಡು ಹೋದ್ವಿ, ನನ್ನ ಗುರಿ ಒಂದೇ ಇತ್ತು, ನಾನು ಗೋವಾ ರೀಚ್ ಆಗಬೇಕಷ್ಟೆ. ಆ ರೀತಿ ನಾವು ಕಮಿಟ್ಮೆಂಟ್ ಮಾಡ್ಕೊಂಡು ಹೋದಾಗ ನಮಗೆ ಬ್ಯಾಕ್ ಸಪೋರ್ಟು ಗುರುಗಳಿರ್ತಾರೆ. ಆ ರೀತಿ ಆದಾಗ ನಾವು ಆ ಗುರಿ ಮುಟ್ಟೋದಕ್ಕೆ ತುಂಬ ಸುಲಭ ಆಗ್ತದೆ. ಹಾಗಂತ ಈಗ ಒಂದು ಶಾಲೆ KMR ಶಾಲೆ ನಡೆಸ್ತಾ ಇದ್ದಾರೆ. ಒಂದು ಸುಮಾರು ಟೀಚಿಂಗ್ ಸ್ಟಾಫ್ ಇರ್ಬೋದು, ನಾನ್ ಟೀಚಿಂಗ್ ಸ್ಟಾಫು ಒಂದು 250 ಜನಕ್ಕೂ ಮಿಕ್ಕರಾಗೆ ಇಲ್ಲಿ ಅವರು ನೋಡ್ಕೊಳ್ತಾರೆ ಅಂತಂಥ ವಿಷಯ. ಸುಮಾರು ಕೆಲವು ಹೇಳಿದ್ರು 6 ಕಿಲೋಮೀಟ್ರ್ ಅಂತರದಲ್ಲಿ ಸುಮಾರು 300 ಶಾಲೆಗಳಿದ್ದಾವೆ ಅಂತ. ಅಲ್ಲಿ ಫೀಸ್ಗಳಿರ್ತವೆ 4 ಲಕ್ಷ, 5 ಲಕ್ಷ, 6 ಲಕ್ಷ ಫೀಸ್ಗಳಿರ್ತವೆ. ಅತಿ ಕಡಿಮೆ ಫೀಸ್ನಲ್ಲಿ ಕ್ವಾಲಿಟಿ ಎಜುಕೇಷನ್ ಕೊಡ್ತಾ 100% ರಿಸಲ್ಟ್ ತೊಗೊಳ್ತಾ ನಡೆಸ್ತಾ ಇರೋದು ಶಾಲೆ ಅಂದರೆ ಈ ಭಾಗದಲ್ಲಿ KMR ಶಾಲೆ. ಇದಕ್ಕಾಗಿ ನಾನು ಎಲ್ಲ ಏನು ಟೀಚಿಂಗ್ ಸ್ಟಾಫ್ ಇದೆ, ಅದರ ಮ್ಯಾನೇಜ್ಮೆಂಟ್ ಇದೆ, ಎಲ್ಲರನ್ನೂ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಅದೇ ರೀತಿ ಈ ಸಂದರ್ಭದಲ್ಲಿ ಸಾರ್ ಹೇಳ್ತಾಯಿದ್ರು, ವ್ಯಾಲೆಂಟೈನ್ಸ್ ಡೇ ಇವತ್ತು, ವ್ಯಾಲೆಂಟೈನ್ಸ್ ಡೇ ನಾವ್ಯಾರು ಸೆಲೆಬ್ರೇಟ್ ಮಾಡೋದಿಲ್ಲ, ನಾವು ಬ್ಲ್ಯಾಕ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿದ್ರು. ಯಾಕಂದರೆ ಟೆರರಿಸ್ಟ್ ಅಟ್ಯಾಕ್ ಆಗಿರ್ತೀವಿ ಈ ದಿನ, ಅದನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿದ್ರು. ಆ ವಿಚಾರದಲ್ಲಿ ನಾನೊಂದು ಮಾತನ್ನು ಹೇಳಲು ಇಷ್ಟಪಡ್ತೇನೆ. 2008ರಲ್ಲಿ ಮುಂಬೈಲಿ ಒಂದು ಟೆರರಿಸ್ಟ್ ಅಟ್ಯಾಕ್ ಆಗುತ್ತೆ. ಟೆರರಿಸ್ಟ್ ಅಟ್ಯಾಕ್ ಆದಾಗ ತಾಜ್ ಹೋಟೆಲ್ಲು, ಟಾಟಾ ಸಮೂಹ ಅದನ್ನು ನಡೆಸ್ತಾ ಇರ್ತದೆ. ಸುಮಾರು ಜನ ಅಲ್ಲಿ ಗುಂಡೇಟುಗಳಿಂದ ಸಾಯ್ತಾರೆ. ಸತ್ತಂಥ ಸಂದರ್ಭದಲ್ಲಿ ರತನ್ ಟಾಟಾ ಅವರು ಇವತ್ತು ನಮ್ಮ ಜೊತೆ ಇಲ್ಲ. ಅವರು ಹೋದ ವರ್ಷ ತೀರ್ಕೊಂಡ್ರು. ಅವರು ಟಾಟಾ ಸಮೂಹದ CEO ಆಗಿರ್ತಾರೆ. ಸುಮಾರು ಅಲ್ಲಿ ಕೆಲಸ ಮಾಡ್ತಾ ಇರೋಕ್ಕಂಥ ಒಂದು 20-25 ಜನ ಆ ಗುಂಡೇಟಿನಿಂದ ಸಾಯ್ತಾರೆ. ಸರಿ, ಏನು ಮಾಡೋದು? ಟೆರರಿಸ್ಟ್ ಅಟ್ಯಾಕು ಪಾಕಿಸ್ತಾನದಿಂದ ಬಂದಿರ್ತಾರೆ, ಟೆರರಿಸ್ಟ್ ಅಟ್ಯಾಕ್ ಆಗುತ್ತೆ, ಸುಮಾರು 100 ಜನ ಅವರು ಗುಂಡೆಟ್ಟು ಶೂಟ್ ಮಾಡಿ ಸಾಯಿಸ್ತಾರೆ. ಇಲ್ಲಿ ಒಂದು 20-25 ಜನ ಟಾಟಾ ಸಮೂಹದಲ್ಲಿ ಕೆಲಸ ಮಾಡಿರೋಂಥವ್ರಿಗೂ ಸಹ ಸಾಯ್ತಾರೆ. ಅವ್ರಿಗೇನಾದರೂ ಪರಿಹಾರ ಕೊಡಬೇಕಲ್ಲ. ಅವ್ರನ್ನೆಲ್ಲ ಯಾರ್ಯಾರು ಸತ್ತಿದ್ರೆ ಒಂದು ರತನ್ ಟಾಟಾ ಅವರು ಲಿಸ್ಟ್ ತಗೊಳ್ತಾರೆ. ಲಿಸ್ಟ್ ತಗೊಂಡು ಒಂದು 20-25 ಜನ ಸತ್ತಿರ್ತಾರೆ. ಅವ್ರಿಗೆ ಪರಿಹಾರ ಏನು ಕೊಡಬೇಕು, ಅವ್ರ ಮಕ್ಕಳಿಗೆ ಎಜುಕೇಷನ್ನು ಎಲ್ಲ ಫ್ರೀ ಮಾಡ್ತಾರೆ. ಮತ್ತು ಆ ಕುಟುಂಬದಲ್ಲಿ ಯಾರ್ಯಾರು ಕೆಲಸ ಮಾಡೋಕ್ಕೆ ಶಕ್ತಿ ಇರ್ತದೋ ಅವ್ರನ್ನೆಲ್ಲ ಆ ಕಂಪ್ನಿಗೆ ಮತ್ತೆ ಸೇರಿಸ್ಕೊಳ್ತಾರೆ ಕೆಲಸ ಮಾಡಲಿಕ್ಕೆ. ಇಷ್ಟೇ ಆಗಿದ್ರೆ ಏನು ಉತ್ಪ್ರೇಕ್ಷೆ ಏನಿಲ್ಲ. ಅವರು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸ್ತಾರೆ. ಅವ್ರು ಏನು 20-25 ಜನ ಇದ್ದಾರೆ, ಅವ್ರ ಅಂತ್ಯಕ್ರಿಯೆಗೂ ಸಹ ಹೋಗ್ತಾರೆ. ಹೋಗಿ ಅವ್ರ ಅಂತ್ಯಕ್ರಿಯೆ ಎಲ್ಲ ಮುಗಿಸ್ಕೊಂಡು 11 ಗಂಟೆ ಅಷ್ಟೊತ್ತಿಗೆ ಮನೆಗೆ ಬರ್ತಾರೆ. ಮನೆಗೆ ಬಂದ್ಬಿಟ್ಟು ಎಲ್ಲ ಬಟ್ಟೆ ಎಲ್ಲ ತೆಗೆದು ಊಟ ಮಾಡಿಬಿಟ್ಟು ಮಲಗಬೇಕು. ಆವಾಗ TV ನೋಡ್ತಾರೆ. TV ನೋಡಿದಾಗ ಅವ್ರ ತಾಜ್ ಹೋಟೆಲ್ ಮುಂದ್ಗಡೆ ಒಂದು ಮಗು ಒಂದು ಸಣ್ಣ ವ್ಯಾಪಾರ ಮಾಡ್ಕೊಂಡಿರ್ತದೆ, ಹೆಣ್ಮಗು. ಆ ಮಗುಗೆ 3 ಗುಂಡು ತಗಲಿರ್ತದೆ. ಅವರು ಹೇಳ್ತಾರೆ, ಏನು ವಾಟ್ ಇಸ್ ದಿಸ್ ಅಂತ ಕೇಳ್ತಾರೆ. ಅವರು ಈ ಥರ ನಮ್ಮ ತಾಜ್ ಹೋಟೆಲ್ ಮುಂದೆ ಒಂದು ಸಣ್ಣ ಅಂಗಡಿ ಇಟ್ಕೊಂಡಿದ್ರು, ಅವ್ರಿಗೆ ಗುಂಡೆಟ್ಟು ತೆಗೆದಿದೆ, ಅವ್ರಿಗೆ ಹಾಸ್ಪಿಟ್ಲಲ್ಲಿದ್ದಾರೆ, ಟ್ರೀಟ್ಮೆಂಟಲ್ಲಿದ್ದಾರೆ ಅಂತ. ಮತ್ತು ಇವರು ರತನ್ ಟಾಟಾ ಈ ಒಂದು ಸಚ್ ಎ ಬಿಗ್ ಮಿಲಿಯನಿಯರ್, ಅವರು ಮತ್ತೆ ಬಟ್ಟೆ ಹಾಕ್ಕೊಳ್ತಾರೆ. ಸರ್, ಈಗಾಗಲೇ ನೀವು ಅವ್ರ ಪರಿಚಾರಕರು ಹೇಳ್ತಾರೆ, ಸಾಕಷ್ಟು ಸಮಯ ಆಗಿದೆ, 11 ಗಂಟೆ ರಾತ್ರಿ ಆಗಿದೆ, ನೀವು ದಯವಿಟ್ಟು ಬೆಳಿಗ್ಗೆ ಹೋಗ್ಬೋದು, ಅಲ್ಲಿ ನೋಡ್ಬೋದು ಅವರನ್ನು ಅಂತ ಹೇಳಿದ್ರೆ ಇವ್ರು ಕೇಳೋದಿಲ್ಲ. ಅಷ್ಟೊತ್ತಲ್ಲಿ ಬಟ್ಟೆ ಹಾಕ್ಕೊಂಡು ಅವ್ರು ಯಾವ ಹಾಸ್ಪಿಟ್ಲಲ್ಲಿ ಇರ್ತಾರೋ ಆ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಹೋಗ್ಬಿಟ್ಟು ಡಾಕ್ಟ್ರನ್ನ ಕರೆಸಿ ಕೇಳ್ತಾರೆ, ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಚೈಲ್ಡ್ ಅಂತ. ಆಗ ಹೇಳ್ತಾರೆ ಅವರು, ಇಲ್ಲ ತುಂಬ ಕ್ರಿಟಿಕಲ್ ಆಗಿದೆ, 3 ಗುಂಡು ತಗಲಿದೆ ಮಗುಗೆ, ಉಳಿಯೋದು ಭಾರಿ ಕಷ್ಟ ಅಂತ ಹೇಳಿದ್ರೆ. ಇಲ್ಲ, ಆ ಮಗುನ ಉಳಿಸ್ಲೇಬೇಕು, ಏನಾದರೂ ಪರಿಹಾರ ನಾನು ಎಷ್ಟು ಬೇಕಾದ್ರೂ ನಾನು ನೋಡ್ಕೋತೀನಿ ಅಂತ ಹೇಳ್ತಾರೆ. ಸರ್, ನಮ್ಮಲ್ಲಿ ಆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಈಗ ನಾವು ಏರ್ ಲಿಫ್ಟ್ ಮಾಡಬೇಕಾಗತ್ತೆ, ಮಗುನ ಲಂಡನ್ ಕರ್ಕೊಂಡು ಹೋಗ್ಬೇಕಾಗತ್ತೆ. ಆ ಏರ್ ಲಿಫ್ಟ್ ಮಾಡಿ ಅಲ್ಲಿ ಲಂಡನಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ, ಮಗು ಉಳಿಬೋದು, ಬಟ್ 100% ವಿ ಕೆನಾಟ್ ಗ್ಯಾರಂಟಿ ಅಂತ ಹೇಳ್ತಾರೆ. ಆವಾಗ ಅವರು ಎಷ್ಟೇ ಖರ್ಚಾಗಲಿ ಏರ್ ಆಂಬುಲೆನ್ಸು ತರಿಸ್ತಾರೆ. ಏರ್ ಆಂಬುಲೆನ್ಸ್ ಮುಖೇನ ಆ ಮಗುನ ಲಂಡನ್ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಮಗು ಇವತ್ತು ಬದುಕಿದೆ.
ಅದು ಒಂದು ಮಾನವೀಯತೆಯ ಪ್ರಶ್ನೆ. ಟೆರರಿಸ್ಟ್ ಅಟ್ಯಾಕ್ ಮಾಡಿದಾಗ ಸುಮಾರು 20-25 ಜನ ಸಾರ್ತಾರೆ, ಅವ್ರಿಗೆಲ್ಲ ಕೆಲಸ ಕೊಡ್ತಾರೆ, ಅವ್ರಿಗೆಲ್ಲ ಇದು ಮಾಡ್ತಾರೆ, ಮತ್ತು ಅವರು ಅಂತ್ಯಕ್ರಿಯೆದಲ್ಲೂ ಭಾಗವಹಿಸ್ತಾರೆ. ಈ ಮಗು ಸತ್ತಾಗ ಈ ಮಗುಗೂ ಅವ್ರಿಗೇನು ಸಂಬಂಧನೇ ಇರಲ್ಲ. ಸಂಬಂಧ ಇಲ್ಲದೇ ಇದ್ರೂ ಕೂಡ ಏರ್ ಲಿಫ್ಟ್ ಮಾಡಿ ಸಾವಿರಾರು ಒಂದು ಹಣ ಖರ್ಚು ಮಾಡಿ ಆ ಮಗು ಉಳಿಸ್ತಾರಲ್ಲ, ಅದು ಮಾನವೀಯತೆ. ಆ ಮಾನವೀಯತೆನ ಇಲ್ಲಿ ನಾವು ಕಾಣ್ಬೋದಾಗಿದೆ. ಯಾಕಂದರೆ ರೇವಣಸಿದ್ದೇಶ್ವರ ಸರ್ ಅವರು ಒಂದು ಮಠದಿಂದ ಬಂದಂಥ ವ್ಯಕ್ತಿ. ಆ ಮಠದಲ್ಲೇ ಆ ಗುಣ ಅವರ ರಕ್ತದಲ್ಲಿ ಬಂದ್ಬಿಟ್ಟಿದೆ. ನಾವು ನೋಡ್ತೀವಿ, ಸುಮಾರು ಜನ ಬರ್ತಾರೆ ನಮ್ಮ ಹತ್ರ, ಸರ್ ನನ್ನ ಹತ್ರ ಫೀಸ್ ಕಟ್ಟೋಕ್ಕಾಗ್ತಾ ಇಲ್ಲ, ನನಗೊಂದು ತಿಂಗಳು ಟೈಮ್ ಕೊಡಿಸಿ, 6 ತಿಂಗಳು ಟೈಮ್ ಕೊಡಿಸಿ, ಇಲ್ಲ ಸರ್ ನನಗೆ 5,000 ಡಿಸ್ಕೌಂಟ್ ಕೊಡಿಸಿ ಅಂತ ನಾವು ಫೋನ್ ಮಾಡ್ತೇವೆ ರೇವಣ ಸರ್ ಅವ್ರಿಗೆ. ಸರ್ ಅಷ್ಟೇ ತಾನೆ ಸರ್, ಸರ್ ನಾನು ಒಂದು 10,000 ಕೊಡ್ತೀನಿ ಬರೋ ಸರ್, ಬಿಡಿ ಸರ್ ನಿಮ್ಮ ಪರವಾಗಿ 10,000 ಮಗು ಓದಲಿ ಬಿಡಿ ಸರ್. ಈಗ ಹೇಳಿದ್ರು ಸರ್ ಅವರು, ನನಗೆ 5 ಜನ ಇಂಪಾರ್ಟೆಂಟ್ ಅಲ್ಲ, ಯಾರು 98% ತಗೊಳ್ತಾರೆ, ಯಾರು 100% ತಗೊಳ್ತಾರೆ ಅವ್ರು ಇಂಪಾರ್ಟೆಂಟ್ ಅಲ್ಲ ನನಗೆ ಯಾರು ಬಿಲೋ ಇದಿರ್ತಾರಲ್ಲ, ಬಿಲೋ 60% ಬಿಲೋ ಫಸ್ಟ್ ಕ್ಲಾಸ್ ಇರ್ತಾರಲ್ಲ, ಅವ್ರು ನನಗೆ ಇಂಪಾರ್ಟೆಂಟ್ ಅಂತಾರಲ್ಲ, ಅವ್ರನ್ನ ಮೇಲ್ತಾರೋ ಅಂಥ ರೀತಿಯಲ್ಲಿ ಅವರು ಕೆಲಸ ಮಾಡ್ಕೊಂಡು ಹೋಗ್ತಾರಲ್ಲ, ಅದು ನಮಗೆ ಇವತ್ತು ಇಷ್ಟ ಆಗಿರೋಂಥದ್ದು. ಈಗ ಸಾರ್ ಹೇಳಿದ್ರು ಏನು ಒಂದು ಕಡ್ಡಿಯಲ್ಲಿ ಹಚ್ಚಕ್ಕಾಗಿಲ್ಲ, ಮತ್ತೆ 2 ಕಡ್ಡಿ ತಗೊಂಡು ಆ ದೀಪನ ಬೆಳೆಸಿದ್ರು ಅಂತ ಹೇಳ್ತಾರಲ್ಲ, ನಾವು ಸ್ಟಾರ್ಟಿಂಗಿಂದ ಏನು 10 ವರ್ಷ ಇರ್ಬೋದು, 11 ವರ್ಷ, ಆವತ್ತಿಂದ ನಾವು ಸಿದ್ದೇಶ್ವರ ಸರ್, ರೇವಣ ಸರ್ ಅವ್ರ ಜೊತೆಗೆ ಇದೇ ರೀತಿ ಬಂದಿದ್ದೇವೆ, ಮುಂದೆನೂ ಸಹ ಇದೇ ರೀತಿ ಇರ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸರ್ ಹೇಳಿದ್ರು, ಕೊಟ್ಟೇಶ್ವರ ಸರ್ ಹೇಳಿದ್ರು, ನಾವು ಶತಮಾನೋತ್ಸವ ಸಹ ಆಚರಣೆ ಮಾಡಬೇಕು ಅಂತ. ಏನು ಗೋಲ್ಡನ್ ಜುಬ್ಲಿ ಇರ್ಬೋದು, ಡೈಮಂಡ್ ಜುಬ್ಲಿ ಇವೆಲ್ಲ ಮಾತ್ಕೊಂಡು 100 ಇಯರ್ ಸೆಲೆಬ್ರೇಷನ್ ಮಾಡಬೇಕಂತ, ಇವೆಲ್ಲ ಆಚರಿಸ್ಬೇಕಂತ ನಮ್ಮಲ್ಲೂ ಆಸೆ ಇದೆ ಸರ್. ಆ ರೀತಿ ಹೇಳ್ತಾ ಈಗ ಸಾಕಷ್ಟು ಕಾರ್ಯಕ್ರಮಗಳಿದ್ದಾವೆ, ಸಾಕಷ್ಟು ಅದಕ್ಕಾಗೆ ಕಾಯ್ತಾ ಇದ್ದೀರಾ. ನಾವು ಮಾತುಗಳು ಹೇಳ್ಕೊಳ್ತಾ ಹೋದರೆ ಸಾಕಷ್ಟು ಟೈಮು ಪಾಸಾಗುತ್ತೆ. ಉದಾಹರಣೆಗೆ ಇನ್ನೊಂದು ಮಾತು ಹೇಳಬೇಕು ಅಂದ್ಕೊಂಡಿದ್ದೀನಿ ನಾನು, ಯಾರು 98% 100% ಇಂಪಾರ್ಟೆಂಟ್ ಅಲ್ಲ, ಈವನ್ ಬಿಲೋ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಇರೋರು ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ KFC ಗೊತ್ತಿರ್ಬೋದು ನಿಮಗೆ, ಕೆಂಟುಕಿ ಫ್ರೈಡ್ ಚಿಕನ್ ಅಂದ್ಬಿಟ್ಟು, ಅದು ಒಂದು ಅಮೆರಿಕನ್ ಕಂಪನಿ. ಆ CEO ಇದನ್ನಲ್ಲ SLC ಫೇಲ್ ಆತ. ಆತ ಸಾಕಷ್ಟು ಬಿಸ್ನೆಸ್ಗಳು ಮಾಡ್ಕೊಬರ್ತಾನೆ, ಯಾವುದೂ ಕ್ಲಿಕ್ ಆಗೋದಿಲ್ಲ. ಆಮೇಲೆ ಆತನ 60ನೇ ವಯಸ್ಸಿನಲ್ಲಿ KFC ಸ್ಟಾರ್ಟ್ ಮಾಡ್ತಾನೆ. KFC ಸ್ಟಾರ್ಟ್ ಮಾಡಿದ್ಮೇಲೆ ಅದು ಇವತ್ತು ಯಾವ ಮಟ್ಟಕ್ಕೆ ಬೆಳೆದಿದೆ ಅಂದರೆ 150 ದೇಶಗಳಲ್ಲಿ ಆತಂದು 31,000 ಔಟ್ಲೆಟ್ಸ್ ಇದ್ದಾವೆ. ಅಂದರೆ ನೀವು ಯೋಚನೆ ಮಾಡಿ, 60ನೇ ವರ್ಷದಲ್ಲಿ ಶುರು ಮಾಡ್ತಾನೆ. ಈಸ್ ಎ ಫೇಲ್ ಸ್ಟೂಡೆಂಟ್ ಇನ್ 7th ಸ್ಟ್ಯಾಂಡರ್ಡ್. ಗುರಿ ಅನ್ನೋದೊಂದು ಬೇಕಾದಷ್ಟೇ ನಮಗೆ. ಆ ಗುರಿ ಇದ್ದರೆ ನಾವು ವಯಸ್ಸು ಇಂಪಾರ್ಟೆಂಟ್ ಅಲ್ಲ, ಮಾರ್ಕ್ಸು ಇಂಪಾರ್ಟೆಂಟ್ ಅಲ್ಲ, ಅದೇ ನಮ್ಗೆ ಇಂಪಾರ್ಟೆಂಟ್ ಆಗೋದು ನಮ್ಮ ಗುರಿ ಒಂದು ಕಮಿಟ್ಮೆಂಟ್ ಇರಬೇಕಷ್ಟೇ. ಆ ಕಮಿಟ್ಮೆಂಟ್ ಇದ್ದಾಗ ನಾವು ಏನು ಬೇಕಾದ್ರೂ ಸಾಧನೆ ಮಾಡೋದು ಅನ್ನೋದಕ್ಕೆ ಅದೇ ನಮ್ಗೆ ಉದಾಹರಣೆ. ಇಷ್ಟು ಮಾತಾಡಲು ನನಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ KMR ಸಮೂಹ ಎಲ್ಲರಿಗೂ, ನನಗೂ ಸಮೂಹದ ಎಲ್ಲ ವ್ಯಕ್ತಿಗಳು ನಾನು ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. Thank you, Babu Reddy sir, for your inspiring words for your institution. And now, before we move on to the most awaited part of the evening, I would request the dignitaries to kindly grace the occasion.